ಹಲೋ ಸ್ನೇಹಿತರೆ, ಇವರು ಲಾವಣ್ಯ ಅಂತ ಬ್ಯಾಡಗಿಯಿಂದ ಡೀಟೇಲ್ಸ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕಂಪ್ಲೀಟಾಗಿ ನೋಡಿ, ಕಮೆಂಟ್ ಮಾಡಿ. ಖಂಡಿತ ನಿಮ್ಮ ವಾಟ್ಸಪ್ ನಂಬರ್ಗೆ ಇವರ ಇನ್ನಷ್ಟು ಡೀಟೇಲ್ಸ್ ಜೊತೆಗೆ ಮೊಬೈಲ್ ನಂಬರ್ ಕೂಡ ಶೇರ್ ಮಾಡಲಾಗುತ್ತೆ. ಸೊ ವಯ ಬಂದ್ಬಿಟ್ಟು 38 ಆಗಿರುತ್ತೆ. ಇವಳ ಸಮಸ್ಯೆ ಗಂಡನಿಗೆ ಒಂದು ಕೈ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಎಜುಕೇಷನ್ ಬಂದ್ಬಿಟ್ಟು ಡಿಗ್ರಿ ಇನ್ ಅವಿಯೇಷನ್ನಲ್ಲಿ ಸ್ನೇಹಿತರೆ ತಾವು ಪದವಿಯನ್ನು ಮುಗಿಸಿ ಪ್ರಸ್ತುತ ಅವಿಯೇಷನ್ ಇನ್ಸ್ಪೆಕ್ಟರ್ ಆಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಮುಖ್ಯವಾಗಿ ಇವಳ ಬಯಕೆ ನೋಡಿ, ಬಾಲ್ ಹೆಚ್ಚಿಗೆ ಮಾಡಿಸಿಕೊಳ್ಳಬೇಕು. ಜೀವನದಲ್ಲಿ ಸ್ನೇಹಿತರೆ ಒಂದು ಸಲ ಜೋರಾಗಿ ಬಾಲ್ ಹೆಚ್ಚಿಸಿಕೊಂಡು ಮಾಡಿಸಿಕೊಳ್ಳುವಂಥ ಒಂದು ಆಸೆ ಇವರಿಗೆ ಇರುತ್ತೆ. ಮಾಡಿಸಿಕೊಳ್ಳುವಾಗ ಆಗುತ್ತಿರುವ ಕೆಲವು ಸಮಸ್ಯೆಗಳು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಯಜಮಾನರಿಗೆ ಒಂದು ಕೈ ಇಲ್ಲದ ಕಾರಣ ಬಾಲ್ ಪ್ರೆಸ್ ಮಾಡಲು ಶಕ್ತಿ ಸಾಕಾಗುತ್ತಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಮಾಡಿಸಿಕೊಳ್ಳೋ ಮುಂಚೆ ಮೊದಲು ಬಾಲ್ ಒತ್ತಿಸಿಕೊಳ್ಳುವಂಥ ಒಂದು ರೂಢಿ ಇವರಿಗೆ ಇರುತ್ತೆ. ಬಟ್ ಯಜಮಾನರಿಗೆ ಒತ್ತಲು ಬರುತ್ತಿಲ್ಲ. ಸೊ ಯಾರಾದರೂ ರೆಡಿ ಇದ್ದರೆ ಹೇಳಿ, ಕಮೆಂಟ್ ಮಾಡಿ, ಸಂಪರ್ಕಿಸುತ್ತೇನೆ ಎಂದು ಭರವಸೆ ಕೂಡ ಕೊಟ್ಟಿದ್ದಾರೆ. ಒಂದು ಅನುಭವ ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದಾರೆ. ಒಬ್ಬ ಹುಡುಗನ ಜೊತೆಗೆ ಸೆಟ್ಟಿಂಗ್ ಮಾಡಿಕೊಂಡಿದ್ದೆ. ಆ ಹುಡುಗನಿಗೆ ಕರೆ ಮಾಡಿದ ತಕ್ಷಣ ನಾನು ಹೇಳಿದ ವಿಳಾಸಕ್ಕೆ ಬರುತ್ತಿದ್ದನು. ಮಾಡುವ ಮುಂಚೆ 1 ಗಂಟೆ ಚೆನ್ನಾಗಿ ಬಾಲ್ ಹೆಚ್ಚಿಗೆ ಕೆಂಪಾಗಿ ಮಾಡುತ್ತಿದ್ದನು ಎಂದು ಹೇಳಿಕೊಂಡಿದ್ದಾರೆ. ಆದರೆ ದಿಢೀರಂತ ಅವನ ಡ್ಯೂಟಿ ಟ್ರಾನ್ಸ್ಫರ್ ಆಗಿದೆ. ಸೊ ಈ ಹುಡುಗನ ಥರ ಮಾಡುವಂಥ ವ್ಯಕ್ತಿ ಹುಡುಕುತ್ತಿದ್ದಾರೆ. ಯಾರೂ ಸಿಗದ ಕಾರಣ ನಮ್ಮನ್ನು ಸಂಪರ್ಕಿಸಿ ಸ್ನೇಹಿತರೆ ಇವರು ಡೀಟೇಲ್ಸ್ ಶೇರ್ ಮಾಡಿಕೊಂಡಿದ್ದಾರೆ. ಸೊ ಕಮೆಂಟ್ ಮಾಡಿ ಸ್ನೇಹಿತರೆ. ಆ್ಯಂಡ್ ಕೊನೆಯಲ್ಲಿ ಇವರು ಪ್ರಸ್ತುತ ಅವಿಯೇಷನ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಇವರ ಒಂದು ಡ್ಯೂಟಿ ಬಗ್ಗೆ ಕೂಡ ತಿಳಿದುಕೊಳ್ಳೋಣ. Verify competency, training and education of people operating and repairing aircraft. Issue certificates of airworthiness or deny them based on finding. ಇಲ್ಲಿ ಸ್ನೇಹಿತರೆ ಏರ್ಕ್ರಾಫ್ಟ್ನ ರಿಪೇರ್ ಮಾಡೋದು ಇವರ ಒಂದು ಮುಖ್ಯ ಕೆಲಸ ಆಗಿರುತ್ತೆ. ಅದೇ ರೀತಿ ಚೆಕ್ ಇಕ್ವಿಪ್ಮೆಂಟ್ಸ್, ಇನ್ಸ್ಟ್ರೂಮೆಂಟ್ ಆ್ಯಂಡ್ ಸಿಸ್ಟಮ್ಸ್, ಇನ್ಸ್ಪೆಕ್ಟ್ ಲ್ಯಾಂಡಿಂಗ್ ಗೇರ್, ಟೈರ್ಸ್ ಆ್ಯಂಡ್ ಎಕ್ಸ್ಟೀರಿಯರ್ಸ್. ಏರ್ಕ್ರಾಫ್ಟ್ನ ಸ್ನೇಹಿತರೆ ಇಲ್ಲಿ ಟೈರ್ಸ್ ಮತ್ತು ಎಕ್ಸ್ಟೀರಿಯರ್ ಪಾರ್ಟ್ನ ಟೆಸ್ಟ್ ಮಾಡೋದು, ಹಾಗೂ ಐಡೆಂಟಿಫೈ ಡ್ಯಾಮೇಜ್ ಆ್ಯಂಡ್ ಡಿಫೆಕ್ಟ್ ಇನ್ ಗ್ರೌಂಡೆಡ್ ಪ್ಲೇನ್ ಆ್ಯಂಡ್ ಡಿಟರ್ಮಿನ್ ಇಫ್ ಮೆಕ್ಯಾನಿಕ್ಸ್ ಆ್ಯಂಡ್ ರಿಪೇರ್ ಫೆಸಿಲಿಟೀಸ್. ಇಲ್ಲಿ ಸ್ನೇಹಿತರೆ ಡ್ಯಾಮೇಜ್ ಆಗಿರತಕ್ಕಂಥ ಒಂದು ಪಾರ್ಟ್ನ ಐಡೆಂಟಿಫೈ ಮಾಡೋದು ಮತ್ತು ರಿಪೇರ್ ಮಾಡೋದಾಗಿರುತ್ತೆ. ಅದೇ ರೀತಿ ಮೆಕ್ಯಾನಿಕ್ಸ್ನ ಸ್ನೇಹಿತರೆ ರಿಪೇರ್ ಮಾಡಿ ಇರುವಂತಹ ಫೆಸಿಲಿಟಿಗಳನ್ನು ಪ್ರೊವೈಡ್ ಮಾಡೋದು. ಇದೆಲ್ಲ ಸ್ನೇಹಿತರೆ ಇವರು ಅವಿಯೇಷನ್ ಇನ್ಸ್ಪೆಕ್ಟರ್ ಆಗಿ ಮಾಡುವಂಥ ಒಂದು ಕೆಲಸ ಆಗಿರುತ್ತೆ. ಒಳ್ಳೆ ಸಂಬಳ ಹೊಂದಿದ್ದಾರೆ. ಬಟ್ ಜೀವನದಲ್ಲಿ ಸ್ನೇಹಿತರೆ ಕೆಲವು ಬಯಕೆಗಳು ಈಡೇರಿಸಿಕೊಳ್ಳುವ ಉದ್ದೇಶದಿಂದಲೇ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ.